ನಮಸ್ಕಾರ. ಅತಿಥಿ ಉಪನ್ಯಾಸಕರ ಒಂದು ಅಪ್ಲಿಕೇಶನ್ ಹಾಕ್ತಿರುವಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ರಿಮೈಂಡರ್ ವಿಡಿಯೋ ಆಗಿರುತ್ತೆ. 2024-25ನೇ ಸಾಲಿನ ಅತಿಥಿ ಶಿಕ್ಷಕರ ಒಂದು ಉಪನ್ಯಾಸಕರ ಆಯ್ಕೆಗಾಗಿ ಅರ್ಜಿಯನ್ನು ಸಲ್ಲಿಸಲು ಆಹ್ವಾನಿಸಲಾಗಿದೆ. ವೆಬ್ಸೈಟ್ ಸ್ವಲ್ಪ ಸರ್ವರ್ ಬ್ಯುಸಿ ಬರ್ತಾ ಇದೆ. ಅಭ್ಯರ್ಥಿಗಳು ತಡ ಮಾಡದೆ 7ನೇ ತಾರೀಕಿನ ಒಳಗಾಗಿ, ಯಾಕಂತಂದರೆ ಕೊನೆ ದಿನಾಂಕ ಇದ್ದಾಗ ವೆಬ್ಸೈಟ್ ಓಪನ್ ಆಗೋದಿಲ್ಲ. ನೀವು ಕೊನೆ ದಿನಗಳ ಒಳಗಾಗಿ ಈ ಒಂದು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ಅಪ್ಲಿಕೇಶನನ್ನು ಹಾಕಿಲ್ಲ ಅವರುಗಳು ಬೇಗನೆ ಒಂದು ಅಪ್ಲಿಕೇಶನನ್ನು ಹಾಕುವಂಥ ಕೆಲಸವನ್ನು ಮಾಡಿ. ಯಾಕಂತಂದರೆ 7ನೇ ತಾರೀಕಿನ ನಂತರ ಮತ್ತು ಇದು ಈಗಾಗಲೇ ಒಂದು ತಾತ್ಕಾಲಿಕವಾದಂಥ ಒಂದು ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದಾರೆ. ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಅದು ಸಿಗುತ್ತೆ ನಿಮಗೆ. ಇವರ ಒಂದು ಟೈಮ್ ಟೇಬಲ್ ಒಂದು ತಾತ್ಕಾಲಿಕ ವೇಳಾಪಟ್ಟಿಯ ಪ್ರಕಾರ ನೋಡ್ಬೋದು. ಇಲ್ಲಿ ನೀವು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕವನ್ನು ನಿಗದಿ ಮಾಡಿಬಿಟ್ಟಿದ್ದಾರೆ. ಮತ್ತು ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಅಂದರೆ ನಿಮಗೆ ಮೆರಿಟ್ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡ್ತಾರೆ. ಅದು 8ನೇ ತಾರೀಕಿಗೆ ಇರುತ್ತೆ. ಮತ್ತು ಎಡಿಟ್ ಮಾಡಲಿಕ್ಕೆ 9-10ನೇ ತಾರೀಕಿಗೆ ಕೊಡ್ತಾರೆ ನಿಮಗೆ. 7ನೇ ತಾರೀಕಿನ ಒಳಗಾಗಿ ಅಂದರೆ ಶನಿವಾರಗಳ ಒಳಗಾಗಿ ನೀವು ಏನು ಮಾಡಬೇಕಂದ್ರೆ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಶನಿವಾರ ಕೊನೆಯ ದಿನಾಂಕ ಇದೆ. ಆಲ್ರೆಡಿ ಕೂಡ ಸರ್ವರ್ ಬ್ಯುಸಿ ಬರ್ತಾ ಇದೆ. ಅಭ್ಯರ್ಥಿಗಳು ಯಾರು ಇನ್ನೂವರೆಗೆ ಅಪ್ಲಿಕೇಶನ್ ಹಾಕಿಲ್ಲಲ್ಲ ಅಂಥವ್ರುಗಳು ಅಪ್ಲಿಕೇಶನ್ ಹಾಕ್ಬೋದು. ಯಾರು PG ಕಂಪ್ಲೀಟ್ ಆಗಿದ್ದಾರೆ, PGಯಲ್ಲಿ ಸ್ಟಡಿ ಮಾಡ್ತಾಯಿದ್ದೀವಿ, ನಾವು ಈಗ ಸೆಮಿಸ್ಟರ್ ಎಕ್ಸಾಮ್ ಬರೆದಿದ್ದೀವಿ ಅಂಥ ಅಭ್ಯರ್ಥಿಗಳಿಗೆ ಬರೋದಿಲ್ಲ ಇದು. ಯಾರ ಕೈಯಲ್ಲಿ ಕಂಪ್ಲೀಟಾಗಿ ಮಾರ್ಕ್ಸ್ ಕಾರ್ಡ್ಗಳು ಇದ್ದಾವೆ, ಕಂಪ್ಲೀಟಾಗಿ ಪಾಸ್ ಆಗಿದ್ದಾರೆ, ಅಂಥವ್ರುಗಳಿಗೆ ಈ ಒಂದು ಅರ್ಜಿಯನ್ನು ಕರೆಯಲಾಗಿದೆ. 7ನೇ ತಾರೀಕಿಗೆ ಕೊನೆ ದಿನಾಂಕ ಇರುತ್ತೆ. ಮತ್ತು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಮರಿಬೇಡಿ.